ಮಂಗಳೂರು ಲಿಟ್ ಫೆಸ್ಟ್ ಜನವರಿ 10 ಮತ್ತು ಜನವರಿ 11ರಂದು ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಎಂದು ಭಾರತ್ ಫೌಂಡೇಶನ್ನ ಟ್ರಸ್ಟಿ ಸುನಿಲ್ ಕುಲಕರ್ಣಿ ಸುದ್ದಿಗೋಷ್ಠಿಯಲ್ಲಿ ಇಂದು ತಿಳಿಸಿದರು. ಮಂಗಳೂರು ಲಿಟ್ ಫೆಸ್ಟ್ನ 2026ನೇ ಆವೃತ್ತಿಯ ವಿಶೇಷ ಪ್ರಶಸ್ತಿಗೆ ಪದ್ಮಶ್ರೀ ಪುರಸ್ಕೃತ ಇತಿಹಾಸಕಾರ್ತಿ ರಾಜ್ಯಸಭಾ ಸದಸ್ಯೆ ಮೀನಾಕ್ಷಿ ಜೈನ ಆಯ್ಕೆಯಾಗಿದ್ದಾರೆ. ಜನವರಿ 10ರಂದು ಈ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು. ಗುಪ್ತಚರ ಸಂಸ್ಥೆ ಮಾಜಿ ಮುಖ್ಯಸ್ಥ ವಿಕ್ರಮ್ ಸೂದ್, ವಿಶ್ವಸಂಸ್ಥೆಯಲ್ಲಿ ಭಾರತದ ಮೊದಲ ಮಹಿಳಾ ಕಾಯಂ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ್ದ ಅಂಬಾಸಿಡರ್ ರುಚಿರಾ ಕಾಂಬೋಜ್, ಕಾಯಂ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ ಅಂಬಾಸಿಡರ್ ಟಿಎಸ್ ತಿರುಮೂರ್ತಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಿಥಿಕ್ ಸೊಸೈಟಿಯ ರವಿ ಎಸ್ ಸೇರಿದಂತೆ 65ಕ್ಕೂ ಹೆಚ್ಚು ಚಿಂತಕರು ಲೀಡ್ ಫೆಸ್ಟ್ನಲ್ಲಿ ಭಾಗವಹಿಸಲಿದ್ದಾರೆ. ಪದ್ಮಭೂಷಣ ಎಸ್.ಎಲ್. ಭೈರಪ್ಪ ಗೌರವಾರ್ಥ ಶತವಾರ್ಷಿಣಿ ಆರ್. ಗಣೇಶ್ ಮತ್ತು ಜಿ.ಬಿ. ಹರೀಶ್ರಿಂದ ವಿಶೇಷ ಗೋಷ್ಠಿ ನಡೆಯಲಿಕ್ಕಿದೆ ಎಂದು ತಿಳಿಸಿದರು. ಇನ್ನು ವಿಕ್ರಮ್ ಸೂದ್ ಮತ್ತು ಡಾಕ್ಟರ್ ಶ್ರೀಪಾರ್ನ ಪಾಠಕ ವಿಶ್ವಮಟ್ಟದ ಪವರ್ ಗೇಮ್ ವಿಚಾರವಾಗಿ ಸಂವಾದವನ್ನು ನಡೆಸಲಿಕ್ಕಿದ್ದಾರೆ. ರುಚಿರಾ ಕಾಂಬೋಜ್, ಡಾಕ್ಟರ್ ಸ್ವಸ್ತಿ ರಾವ್, ಪತ್ರಕರ್ತ ಆದಿತ್ಯ ರಾಜ್ ಕೌಲ್ ಮತ್ತು ಡಾಕ್ಟರ್ ಬಿಡಂದ ಚೆಂಗಪ್ಪ ಭಾರತದ ನೆರೆಹೊರೆಯ ಸಂಬಂಧಗಳ ಬಗ್ಗೆ ವಿಚಾರ ಮಂಡಿಸಲಿಕ್ಕಿದ್ದಾರೆ. ತಿರುಮೂರ್ತಿ ಡಾಕ್ಟರ್ ಶ್ರೀರಾಮ್ ಚೌಲಿಯ ವಿದ್ಯುತ್ ಕನಹಳ್ಳಿ, ಜಾಗತೀಕರಣಗೊಂಡ ವಿಶ್ವದಲ್ಲಿ ಭಾರತೀಯ ಚಿಂತನೆ ಎಂಬ ವಿಚಾರದ ಕುರಿತು ಮಾತನಾಡಲಿಕ್ಕಿದ್ದಾರೆ. ಶತವಾದಿನಿ ಡಾಕ್ಟರ್ ಆರ್. ಗಣೇಶ್, ಡಾಕ್ಟರ್ ಅಜಕಲ ಗಿರೀಶ್ ಭಟ್ ಸಾಹಿತ್ಯದ ಮುಖಾಂತರ ಮೌಲ್ಯಗಳ ಅನ್ವೇಷಣೆ ಗೋಷ್ಠಿಯಲ್ಲಿ ಮಾತನಾಡಲಿಕ್ಕಿದ್ದಾರೆ. ಎಎನ್ಐ ಸಂಪಾದಕೀಯ ನಿರ್ದೇಶಕರಾದ ಸ್ಮಿತಾ ಪ್ರಕಾಶ್, ಪದ್ಮಜಾ ಜೋಶಿ ಮತ್ತು ಸುರಭಿ ಹೊದಿಗೆರೆ ಸಾರ್ವಜನಿಕ ಕ್ಷೇತ್ರವನ್ನು ಡಿಜಿಟಲ್ ಸುದ್ದಿಗಳು ಹೇಗೆ ರೂಪಿಸುತ್ತಿದೆ ಎಂಬುದರ ಕುರಿತು ಚರ್ಚಿಸಲಿಕ್ಕಿದ್ದಾರೆ. ಚಿತ್ರ ಮತ್ತು ಚಿಂತನೆ ಗೋಷ್ಠಿಯಲ್ಲಿ ಪಿ. ಶೇಷಾದ್ರಿ ಮಾಳವಿಕ, ಅವಿನಾಶ್ ಮತ್ತು ಪಲ್ಲವಿ ರಾವ್ ಕಾರಂತ್ ಭಾಗವಹಿಸಲಿಕ್ಕಿದ್ದಾರೆ. ಪತ್ರಕರ್ತ ವಿಶ್ವೇಶ್ವರ ಭಟ್ ಬದುಕುಳಿದವರು ಕಂಡಂತೆ ಪುಸ್ತಕ ಸಂವಾದವನ್ನು ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ನಡೆಸಿಕೊಡಲಿದ್ದಾರೆ. ಕಲ್ಪನೆ, ಕಥನ ಮತ್ತು ಕ್ಯಾಮೆರಾ ಗೋಷ್ಠಿಯಲ್ಲಿ ನಟಿಯರಾದ ರಂಜನಿ ರಾಘವನ್, ಪೂರ್ಣಿಮಾ ಸುರೇಶ್ ಮತ್ತು ಲೇಖಕಿ ಸೀಮಾ ಬುರುಡೆ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ಉಜ್ವಲ ಕೃಷ್ಣರಾಜ್ರಿಂದ ಬೊಂಬೆಯಾಟ ಪ್ರದರ್ಶನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಉಚಿತ ಪ್ರವೇಶ ಅವಕಾಶವಿದ್ದು ಸುನಿಲ್ ಕುಲಕರ್ಣಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಭಾರತ್ ಫೌಂಡೇಶನ್ ಸದಸ್ಯರಾದ ರಾಮದಾಸ್ ಕಟೀಲ್, ಸುಜಿತ್ ಪ್ರತಾಪ್ ಮಂಗಲ್ಪಾಡಿ ಉಪಸ್ಥಿತರಿದ್ದರು. ಮುಖಾಂತರ ಅಲ್ಲಿ ಚರ್ಚೆ ಆಗ್ತಾ ಇರತಕ್ಕಂತ ವಿಷಯಗಳ ಆಧಾರದಲ್ಲಿ ಅಲ್ಲಿ ಚಿತ್ರಗಳನ್ನ ಬಿಡಿಸುವಂತದ್ದು ಅದೇ ಸಂದರ್ಭದಲ್ಲಿ ನಡೆಯುತ್ತೆ. ಅದು ಚಿತ್ರಲೇಖ ಅನ್ನುವಂತಹ ಒಂದು ವಿಚಾರದಲ್ಲಿ ಅಲ್ಲಿ ನಡೆಯುತ್ತದೆ. ಹಾಗೇನೆ ಭಾಷೆಗೆ ನಾವು ಬಹಳಷ್ಟು ಒತ್ತು ಕೊಟ್ಟಿದ್ದೇವೆ. ಒಂದು ಸ್ಥಳೀಯ ಭಾಷೆ ತುಳುವಿನ ಸಾಹಿತ್ಯ ಮತ್ತು ಅದರ ಭವಿಷ್ಯ, ಇದು ಪ್ರತಿ ವರ್ಷವೂ ತುಳುವಿನ ಬಗ್ಗೆ ಈ ಭಾಗದ ಕರಾವಳಿ ಭಾಗದ ಪ್ರಮುಖ ಭಾಷೆ ಆಗಿರ್ತಕ್ಕಂಥ ತುಳುವಿನ ಬಗ್ಗೆ ಒಂದು ಸೆಷನ್ ಇರ್ತಕ್ಕಂಥದ್ದು. ಹಾಗೇನೆ ಸಂಸ್ಕೃತದಲ್ಲಿಯೂ ಕೂಡ ಒಂದು ಸೆಷನ್ ಅನ್ನ ನಾವು ಈ ಸಾರಿ ಇಟ್ಕೊಂಡಿದ್ದೇವೆ. ಅದು ಚಿಣ್ಣರ ಅಂಗಳ ಅಂತ ಏನು ಒಂದು ಹರಟೆಕಟ್ಟೆ ಅನ್ನುವಂತ ಒಂದು ವೇದಿಕೆ ಇದೆ. ಅಲ್ಲಿ ಸಂಸ್ಕೃತವನ್ನ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಕೋನದಿಂದ ಸಂಸ್ಕೃತವನ್ನ ಸರಳವಾಗಿ ಮಾತನಾಡುವುದು ಮತ್ತು ನಮ್ಮ ನಿತ್ಯ ಜೀವನದಲ್ಲಿ ಜೋಡಿಸಿಕೊಳ್ಳೋ ದೃಷ್ಟಿಯಿಂದ ಮಕ್ಕಳಿಗೆ ಅದನ್ನು ಹೇಗೆ ಕಲಿಸಬಹುದು, ಅಲ್ಲಿ ಬಂದಿರತಕ್ಕಂತ ಪೇರೆಂಟ್ಸ್ಗಳು ಮತ್ತು ಮಕ್ಕಳಿಗೆ ಆ ಒಂದು ಪ್ರಯೋಗವನ್ನ ಅಲ್ಲಿ ಮಾಡ್ಲಿಕ್ಕೆ ಸಿಗುತ್ತೆ. ಇನ್ನೊಂದು ಪಕ್ಕದ ಜಿಲ್ಲೆ ಆದಂತಹ ಕೊಡಗು, ಅಲ್ಲಿಯ ಕೊಡವ ಭಾಷೆ ಇತ್ತೀಚೆಗೆ ನಾವು ಕೇಳಲ್ಪಟ್ವೆ. ಕೊಡವ ಭಾಷೆ ಕ್ಷೀಣಿಸ್ತಾ ಇದೆ ಅನ್ನುವಂಥದ್ದು ಕೂಗು ಕೇಳ್ತಾ ಇದೆ. ಆದ್ರೆ ಅದು ಕ್ಷೀಣಿಸ್ಲಿಕ್ಕೆ ಏನು ಕಾರಣ? ಅದರ ಜಾನಪದ ಸಾಹಿತ್ಯ ಏನಿದೆ ಕೊಡವ ಭಾಷೆಯದ್ದು. ಆಮೇಲೆ ಇತ್ತೀಚೆಗೆ ಅಲ್ಲಿಂದ ಮೈಗ್ರೇಟ್ ಆಗಿ ಅನ್ನೋದಿತ್ತಂದ್ರೆ ಕೆಲಸಕ್ಕೋಸ್ಕರ ದೂರ ಪಟ್ಟಣಗಳಿಗೆ ಹೋಗುವುದರಿಂದ ಅಲ್ಲಿ ಸ್ಥಳೀಯ ಭಾಷೆಗೆ ಯಾವ ರೀತಿಯ ಹೊಡೆತ ಬೀಳ್ತಾ ಇದೆ ಅನ್ನೋದನ್ನ ನಿಜವಾಗಿ ಪ್ರಾಕ್ಟಿಕಲ್ ಆಗಿ ಅನುಭವಿಸಿದವರ ಆಧಾರದಲ್ಲಿ ಈ ಬಾರಿ ಕೊಡವ ಭಾಷೆಯ ದೃಷ್ಟಿಕೋನದಿಂದ ಅದರ ಮುಂದಿನ ಭವಿಷ್ಯ ಏನಿದೆ ಅನ್ನೋದ್ರ ಬಗ್ಗೆ ಒಂದು ದೀರ್ಘವಾದಂತಹ ಚರ್ಚೆ ಕೂಡ ಈ ಸಾರಿ ಪ್ರಾದೇಶಿಕ ಭಾಷೆಯ ವಿಷಯದಲ್ಲಿ ನಾವು ಅದನ್ನ ತಗೊಳ್ತಾ ಇದ್ದೇವೆ. ಹಾಗೇನೆ ಬೊಂಬೆ ಆಟ, ಅನೇಕ ಕಲೆಗಳು ನಮ್ಮನ್ನ ಈ ತರ ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ಬಿಟ್ಟು ಹೋಗ್ತಾ ಇದ್ದಾವೆ. ಹಾಗಾಗಿ ಬೊಂಬೆ ಆಟದ್ದು ಒಂದು ಮಕ್ಕಳಿಗೋಸ್ಕರ ಇರ್ತಕ್ಕಂಥದ್ದು ಮತ್ತು ಅಲ್ಲಿ ಬಂದಂತಹ ಎಲ್ಲ ಪ್ರೇಕ್ಷಕರಿಗೆ ಬೊಂಬೆ ಆಟದ ಮುಖಾಂತರ ಒಂದು ವಿಚಾರವನ್ನು ಕೊಡುವಂತಹದ್ದನ್ನ ಈ ಬಾರಿ ಇಟ್ಕೊಂಡಿದ್ದೇವೆ. ಉಜ್ವಲ ಕೃಷ್ಣರಾಜ್ ಅನ್ನುವಂತಹವರು ಅದನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ. ಹಾಗೇನೆ ಮಾಂಕ್ ವಿತ್ ಕ್ಯಾಮರಾ ಅನ್ನುವಂಥದ್ದು, ಇದು ವಿಶೇಷವಾದಂತಹ ಒಂದು ಏನಂತ ಹೇಳಿದ್ರೆ ಫೋಟೋ ಎಕ್ಸಿಬಿಷನ್. ಇದರಲ್ಲಿ ನಿಕೋಲಸ್ ರುಲ್ಯಾಂಡ್ ಅನ್ನುವಂತಹ ಒಬ್ರು ಅಮೆರಿಕದ ನಾಗರಿಕರವರು ಬೌದ್ಧ ಸನ್ಯಾಸಿ ಆಗ್ತಾರೆ. ಅವರ ವಿಶೇಷತೆ ಏನಂತ ಹೇಳಿದ್ರೆ ಅವ್ರದ್ದು ಫೋಟೋಗ್ರಫಿ. ಅವರು ಸನ್ಯಾಸಿ ಆದ ನಂತರವೂ ಕೂಡ ಫೋಟೋಗ್ರಫಿಯನ್ನ ಇವತ್ತಿನ ನಿಲ್ಲಿಸಲಿಲ್ಲ. ಅವರು ತೆಗೆದಿರುವಂತಹ ಬ್ಲಾಕ್ ಅಂಡ್ ವೈಟ್ ಬಹಳ
ಒಂದಿಷ್ಟು ಫೋಟೋಗ್ರಫಿಯ ಒಂದು ಪ್ರದರ್ಶನಿ ಕೂಡ ಅಲ್ಲಿ ಇರ್ತದೆ. ಬ್ಲಾಕ್ ಅಂಡ್ ವೈಟ್ ಇವತ್ತಿನವರೆಗೂ ಅವರು ಕಲರ್ ಫೋಟೋಗೆ ಸ್ವಿಫ್ಟ್ ಆಗ್ಲಿಲ್ಲ. ಮತ್ತು ಅದು ಮೊದಲು ಹಳೆಯ ರೀಲ್ ಗಳಲ್ಲಿ ಬರ್ತಿತ್ತು, ಅಂದ್ರೆ ಅದನ್ನ ನೀವು ಹಿಂದೆ ನೋಡಿರ್ಬೋದು, ಸಿನಿಮಾ ರೀಲ್ ತರ ಬರ್ತಿತ್ತಲ್ಲ, ಅದನ್ನ ಇವತ್ತು ಕೂಡ ಅವರು ಉಪಯೋಗಿಸ್ತಾ ಇದ್ದಾರೆ. ಅವರು ಅವರದ್ದು ತೆಗೆದಿರುವಂತಹ ಫೋಟೋಗ್ರಫಿಯ ಒಂದು ಎಕ್ಸಿಬಿಷನ್ ಅಲ್ಲಿ ನಡೀಲಿಕ್ಕಿದೆ. ಹಾಗೇನೆ ಸ್ಪೀಕರ್ಸ್ ಗಳಲ್ಲಿ ವಿವರಣೆಯನ್ನು ಹೇಳ್ತಾರೆ. ಅಂಬಾಸಿಡರ್ಸ್ 2 ಜನ ನಮ್ಮಲ್ಲಿ ಈ ಸಾರಿ ಭಾಗವಹಿಸ್ಲಿಕ್ಕಿದ್ದಾರೆ. ಹಾಗೇನೆ ANI ನ ಸ್ಮಿತಾ ಪ್ರಕಾಶ್ ಅವರು ಭಾಗವಹಿಸ್ಲಿಕ್ಕಿದ್ದಾರೆ. ಇನ್ನೊಂದು ಒಂದು ಬಹಳ ಅಂದ್ರೆ ಈ ಸಾಹಿತ್ಯ ಅನ್ನುವಂಥದ್ದು ಕೇವಲ ಬರವಣಿಗೆ, ಕಾದಂಬರಿ, ಪುಸ್ತಕಕ್ಕಲ್ಲದೇನೆ ಮಂಗಳೂರು ಲಿಟ್ ಫೆಸ್ಟ್ ನಲ್ಲಿ ಎಲ್ಲಾ ರೀತಿಯ ರಂಗಗಳಲ್ಲಿಯೂ ಕೂಡ ಸಾಹಿತ್ಯ ಅಡಕವಾಗಿದೆ ಅನ್ನೋದನ್ನ ಮೊದಲಿನಿಂದಲೂ ನಾವು ಹೇಳ್ತಾ ಬಂದಿದ್ದೇವೆ. ಈ ಬಾರಿ ಒಂದು ವಿಚಾರ ಹೇಗಿದೆ ಅಂದ್ರೆ, ನೇತ್ರಾವತಿಯಿಂದ ನೈಲ್ ನದಿಯವರೆಗೆ ಯಾವ ರೀತಿ ಜಿಯೋ ಪಾಲಿಟಿಕ್ಸ್ ಅಥವಾ ಪರಿಸರ ವಿಚಾರವಾಗಿ ಸಾಹಿತ್ಯ ಮತ್ತು ಬರಬೇಕು ಮತ್ತು ವಿಚಾರಗಳು ಹೊರಹೊಮ್ಮಬೇಕು ಅನ್ನೋ ದೃಷ್ಟಿಕೋನದಿಂದ ನೇತ್ರಾವತಿಯಿಂದ ನೈಲ್ ವರೆಗೆ ಅನ್ನುವಂತ ನದಿಯವರೆಗೂ ಅನ್ನುವಂತ, ಅಂದ್ರೆ ಇವತ್ತು ನಾವು ಏನು ನೇತ್ರಾವತಿಯ ವಿಚಾರವಾಗಿ ಬೇರೆ ಬೇರೆ ಪರಿಸರ ದೃಷ್ಟಿಕೋನದಿಂದ ಏನು ಕೂಗುಗಳನ್ನು ಕೇಳ್ತೀವಿ, ಅದು ಕೇವಲ ಕರಾವಳಿ ಭಾಗದ ಒಂದು ಸಮಸ್ಯೆ ಅಲ್ಲ, ಜಗತ್ತಿನ ಮತ್ತು ಈ ಭಾಗದಲ್ಲಿ ಬರುವಂತ ಎಲ್ಲ ದೇಶಗಳ ಒಂದು ಸಮಸ್ಯೆ ಅದನ್ನ ನಾವು ಒಂದು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಅದು ಬರೀ ಚರ್ಚೆ ಆಗದೆ ಮುಂದಿನ ಒಂದು 16 ವರ್ಷಗಳವರೆಗೂ ಅದೊಂದು ದಿಕ್ಸೂಚಿ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಚರ್ಚೆಯನ್ನ ನಾವು ಅಲ್ಲಿ ಮಾಡ್ಲಿಕ್ಕಿದ್ದೇವೆ. ಅದರಲ್ಲಿ ವಿಶೇಷವಾಗಿ ನಾಸಾದ ವಿಜ್ಞಾನಿ ಅವರು ರಘು ಮುರ್ತುಗುಡ್ಡೆ ಅನ್ನುವಂತಹವರು ಅಲ್ಲಿ ನಮ್ಮ ಸಂವಾದಕ್ಕೆ ಲಭ್ಯವಿರ್ತಾರೆ. ಹಾಗೇನೆ ಇಲ್ಲಿಯ ಸ್ಥಳೀಯ ಪರಿಸರದ ಪ್ರೇಮಿಗಳು ಅಥವಾ ಪರಿಸರದ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಗಿರಿಧರ್ ಕಾಮತ್ ಅವರು ಕೂಡ ಅದರಲ್ಲಿ ಇರ್ತಾರೆ. ಹೀಗೆ ನೇತ್ರಾವತಿಯಿಂದ ಅಲ್ಲಿಯವರೆಗೆ ಇರ್ತಕ್ಕಂತಹ ಒಂದು ಏನು ಸಮಸ್ಯೆ ಇದೆ, ಅದು ಮುಂದಿನ ದಿನಗಳಲ್ಲಿ ಒಂದು ಮಾರ್ಗ ಹುಡುಕುವಂತಹ ಒಂದು ಪ್ರಯತ್ನವನ್ನ ಮಂಗಳೂರು ಲಿಟ್ ಫೆಸ್ಟ್ ನಲ್ಲಿ ಮಾಡುವರಿದೆ. ಹಾಗೇನೆ ಸ್ಪೇಸ್ ಸೈಂಟಿಸ್ಟ್ ಕೂಡ ಬರ್ತಾರೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಮಂಗಳೂರು ಲಿಟ್ ಫೆಸ್ಟ್ ನಲ್ಲಿ ಕಳೆದ 7 ಆವೃತ್ತಿಗಳಲ್ಲಿ ತಂತ್ರಜ್ಞಾನವೂ ಒಂದು ಸಾಹಿತ್ಯವಾಗಿ ನಾವು ಅಳವಡಿಸ್ಕೊಂಡಿದೆ. ಅಂದ್ರೆ ತಂತ್ರಜ್ಞಾನ ಇವತ್ತು ನಾವು AI ಅಂತ ನಾವು ಯಾವ ರೀತಿ ಯೋಚನೆ ಮಾಡ್ತೇವೆ, ಅದು ಬಹಳ 2-3 ಆವೃತ್ತಿ ಹಿಂದ್ಗಡೆ ಕೂಡ ನಾವು ಅದನ್ನ ಚರ್ಚೆ ಮಾಡಿದ್ವಿ. AI ಮುಖಾಂತರ ಮುಂದಿನ ದಿನಗಳಲ್ಲಿ ಆಗಬಹುದಾದಂತಹ ಬದಲಾವಣೆಗಳನ್ನು ನಾವು ಆಗ್ಲೇ ಚರ್ಚಿಸಿದ್ದೇವೆ. ಈ ಬಾರಿಯೂ ಕೂಡ 2-3 ಸೈಂಟಿಸ್ಟ್ಗಳು ಬರ್ತಾರೆ, ವಿಜ್ಞಾನಿಗಳು. AI ಮತ್ತು ಭಾರತದ ಮುಂದಿನ ಯೋಜನೆಗಳು, ಆ ಮುಖಾಂತರ ಮುಂದಿನ ಯೋಜನೆಗಳು, ಈ ಬಗ್ಗೆನೂ ಒಂದಿಷ್ಟು ಚರ್ಚೆಗಳು ಅಲ್ಲಿ ನಡೀಲಿಕ್ಕಿದೆ. ಇನ್ನೊಂದು ಸಿನಿಮಾ ಪ್ರದರ್ಶನ ಇರುತ್ತದೆ, ಭೈರಪ್ಪನವರ ಮೇಲೆ ಇರ್ತಕ್ಕಂಥ ಶಾರ್ಟ್ ಮೂವಿ, ಅದನ್ನು ಕೂಡ ಒಂದು ಪ್ರದರ್ಶನಕ್ಕೆ ಅಲ್ಲಿ ಇರ್ಲಿಕ್ಕಿದೆ. ಹಾಗೇನೆ ನಮ್ಮ ಹಳೆಯ ಕಾಲದ ಗಮಕ ವಾಚನ ಅನ್ನುವಂತಹ ಒಂದು ಪದ್ಧತಿ ಏನಿದೆ, ಅದಕ್ಕೊಂದು ಪ್ರೋತ್ಸಾಹ ಸಿಗ್ಬೇಕು ಮತ್ತು ಅದನ್ನ ಹೆಚ್ಚು ಜನರಿಗೆ ತಿಳಿಸ್ಬೇಕು, ಕೇಳಿಸಬೇಕು. ಅದು ಒಂದು ಡಿಜಿಟಲ್ ಫುಟ್ ಪ್ರಿಂಟ್ ಆಗಿ ನಮ್ಮ ಯೂಟ್ಯೂಬ್ ಗಳ ಮುಖಾಂತರ ಉಳಿಬೇಕು ಅನ್ನೋ ದೃಷ್ಟಿಕೋನದಿಂದ ಒಂದು ಗಮಕ ವಾಚನ ಅನ್ನುವಂತಹ ಒಂದು ಸೆಷನ್ಸ್ ಕೂಡ ಇವತ್ತು ನಾವು ಇಟ್ಕೊಂಡಿದ್ದೇವೆ. ಅಲ್ಲಿ ಸಾಹಿತ್ಯ ಹಬ್ಬದಲ್ಲಿ ಪುಸ್ತಕದ ಬಗ್ಗೆ ಗಮನ ಕೊಡದಿದ್ರೆ ಅದು ಸಾಹಿತ್ಯ ಹಬ್ಬ ಆಗುವುದಿಲ್ಲ ಅನ್ನೋ ದೃಷ್ಟಿಕೋನದಿಂದ ಇಲ್ಲಿ ಏನು ಬುಕ್ ಸ್ಟಾಲ್ ಇದೆ, ಅಲ್ಲಿಯೂ ಕೂಡ ಒಂದು ವಿಶೇಷವಾದಂತಹ ಪ್ರಯತ್ನ ನಡೀತಾ ಇದೆ. ಎಲ್ಲ ರೀತಿಯ ಇಲ್ಲಿ ಬರುವಂತಹ ಆಥರ್ಸ್ಗಳು, ಅದಲ್ಲದೇನೆ ನಾಡಿನ ಪ್ರಸಿದ್ಧ ಲೇಖಕರ ಪುಸ್ತಕಗಳು ಅಲ್ಲಿ ಸಿಗಬೇಕು, ಬಂದಂತಹವರಿಗೆ ಅದು ಲಭ್ಯವಾಗಬೇಕು, ಇಲ್ಲಿನ ತಗೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಕೋನದಿಂದ ವಿಶೇಷವಾಗಿ ಈ ಸಾರಿ ಪುಸ್ತಕ ಮಳಿಗೆಗಳಿಗೆ ವಿಶೇಷ ಒತ್ತು ಕೊಟ್ಟು ಎಲ್ಲಾ ರೀತಿಯ ಪುಸ್ತಕಗಳು ಸಿಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಇದ್ರ ಜೊತೆಗೆ ಅಲ್ಲಿ ಅವೈಲಬಿಲಿಟಿ, ಇಲ್ಲಿ ಬರುವಂತಹ ಅನೇಕ ಆಥರ್ಸ್ಗಳು ಬರ್ತಾರೆ, ಲೇಖಕರು ಬರ್ತಾರೆ, ಅವರ ಪುಸ್ತಕಗಳು ಇರ್ತದೆ. ಅವರ ಪುಸ್ತಕಗಳನ್ನ ಯಾರು ತೆಗೆದುಕೊಳ್ತಾರೆ ಅವರ ಹಸ್ತಾಕ್ಷರದ ಮುಖಾಂತರ ಆ ಪುಸ್ತಕವನ್ನು ಕೊಡುವಂತಹ ಒಂದು ಆಥರ್ಸ್ ಕಾರ್ನರ್ ಅನ್ನುವಂತಹ ಒಂದು ಬಾಕ್ಸ್ ಅನ್ನು ಕೂಡ ನಾವು ನಿರ್ಮಿಸಿದ್ದೇವೆ. ಯಾಕಂದ್ರೆ ಪುಸ್ತಕವನ್ನ ತಗೊಳ್ಳುವಾಗ ಆ ಲೇಖಕರ ಬಗ್ಗೆ ಬಹಳ ಒಂದು ಏನು ಅವ್ರ ಬಗ್ಗೆ ಬಹಳ ಒಂದು ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ ಅವ್ರ ಕಡೆಯಿಂದ ಹಸ್ತಾಕ್ಷರ ತಗೋಬೇಕು ಅನ್ನುವಂತ ಭಾವನೆ ಎಲ್ಲರಿಗೂ ಇರುತ್ತೆ. ಅದನ್ನು ಕೂಡ ಈ ಬಾರಿ ಲಿಟ್ ಫೆಸ್ಟ್ ನಲ್ಲಿ ನಾವು ಅನುವು ಮಾಡಿ ಕೊಡ್ತಾ ಇದ್ದೇವೆ. ಹಾಗೇನೆ ತುಳು ಲಿಪಿ ಬಗ್ಗೆ ಇಬ್ಬರು ಅಂಬಾಸಿಡರ್ಸ್ ನಮ್ಮ ಜೊತೆಗೆ ಇರ್ತಾರೆ. ಫಾರ್ಮರ್ ಇಬ್ಬರು ಅಂಬಾಸಿಡರ್ ರುಚಿರಾ ಕಾಂಬೋಜ್ ಅವರು ಮಾಜಿ ರೆಪ್ರೆಸೆಂಟೇಟಿವ್ ಆಗಿದ್ರು, ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ UN-ಗೆ. ಭೂತಾನ್ ದೇಶದ ಅಂಬಾಸಿಡರ್ ಕೂಡ ಆಗಿದ್ರು ಅವರು. ಮತ್ತೆ ಇನ್ನೊಬ್ರು TS ತಿರುಮೂರ್ತಿ, ಅವರು ಕೂಡ ಮಾಜಿ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ UN-ಗೆ, ಮತ್ತೆ ಹೈ ಕಮಿಷನರ್ ಆಗಿದ್ರು
ಮಲೇಷ್ಯಾಗೆ ಅವರು. ಮತ್ತೆ ವಿಕ್ರಮ್ ಸೂದ್ ಫಾರ್ಮರ್ ರಾ ಚೀಫ್ ಇಂಟೆಲಿಜೆನ್ಸ್, ಇದು ಕಳೆದ ವರ್ಷವೂ ಬಂದಿದ್ರು ಅವರು. ಸ್ಮಿತಾ ಪ್ರಕಾಶ್ AN ಇದು ಹೆಡ್ ಚೀಫ್ ಎಡಿಟರ್. ಮತ್ತೆ ಪಿ ಶೇಷಾದ್ರಿ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್. ಮಾಲವಿಕಾ ಅವಿನಾಶ್ ಇದ್ದಾರೆ ಆಕ್ಟ್ರೆಸ್. ರಂಜನಿ ರಾಘವನ್ ಆಕ್ಟ್ರೆಸ್. ಮತ್ತೆ ವಿಶ್ವೇಶ್ವರ್ ಭಟ್ ವಿಶ್ವವಾಣಿಯ ಪ್ರಧಾನ ಸಂಪಾದಕರು. ಮತ್ತೆ ಕಮಡೋರ್ ಉದಯ್ ರಾವ್ ಅವರು ಮಾಜಿ ಪ್ರಿನ್ಸಿಪಲ್ ಡೈರೆಕ್ಟರ್ ನೇವಲ್ ಇಂಟೆಲಿಜೆನ್ಸ್. ಹೀಗೆ ಇವರು ಈ ಸಲ 8ನೇ ಆವೃತ್ತಿಗೆ ಒಂದು ಪ್ರಮುಖ ವ್ಯಕ್ತಿಗಳಾಗಿ ನಮ್ಮ ಜೊತೆ ಭಾಗವಹಿಸ್ತಾರೆ.